ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಇವತ್ತು ರಾಜ್ಯಪಾಲರ ಅಧಿಕೃತ ಭೇಟಿ ಮತ್ತು ಬೆಳಗಿನಿಂದ ಕೂಡ ಸೇವಾ ಚಟುವಟಿಕೆಗಳು ಕೂಡ ಆಗಿದೆ. ಹಾಗಾಗಿ ಏನು ಹೇಳ್ತೀರಾ ಅದ್ರ ಬಗ್ಗೆ ತಾವು ಅಧ್ಯಕ್ಷರಾಗಿ? ಸರ್, ರೋಟರಿ ಸಂಸ್ಥೆ ವತಿಯಿಂದ ಇವತ್ತು ಏನು ಒಂದು ಜಿಲ್ಲಾ ಗವರ್ನರ್ ಅಧಿಕೃತ ಭೇಟಿ ಇತ್ತು, ಆ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಮತ್ತು ಇನ್ನೊಂದೇನು ಅಂದರೆ, ಗವರ್ನರ್ ಆದಂತಹ ನಮ್ಮ PK ರಾಮಕೃಷ್ಣ ಅವರು ಬೆಳಗಿನ 10:30ರಿಂದ ರಾತ್ರಿ 9ವರೆಗೂ ಜೊತೆಲೂ ಇದ್ದು ನಮಗೆ ಎಲ್ಲ ಥರದ ಸಹಕಾರವನ್ನು ನೀಡಿರ್ತಾರೆ. ಮತ್ತು ನಮ್ಮ ಒಂದು ಇವತ್ತು ಏನು ಮೇನ್ ಇಂಟೆನ್ಷನ್ ಇತ್ತು, ಇವತ್ತು ಸರ್ವಿಸ್ ಪ್ರಾಜೆಕ್ಟ್ಗಳು ಏನಿತ್ತು, ಚಾಮನಹಳ್ಳಿಲಿ ಒಂದು ಸ್ಕೂಲನ್ನು ನಾವು ನೋಡಿದ್ವಿ. ಅದರಲ್ಲಿ ಹಂಚುಗಳೆಲ್ಲ ಬಿದ್ದೋಗಿದೆ, ಮಕ್ಕಳ ಮೇಲೆ ಬೀಳುವಂಥದ್ದಿದೆ, ಮತ್ತು ಮಳೆ ಬಂದರೆ ಸೋರುವಂಥದ್ದಿದೆ. ಅದಕ್ಕೆ 75 ವರ್ಷ ತುಂಬಿದೆ ಆ ಸ್ಕೂಲ್ಗೆ. ಮತ್ತು ಇವತ್ತು ಏನು ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅಂತ ಹೇಳುವಂತಹ ಏನು ಜನಗಳಿದ್ದಾರೆ, ಅವರು ಅಂಥ ಸ್ಕೂಲನ್ನು ನೋಡಬೇಕು ಸರ್. ಅದು ಮಳೆ ಬಂದರೆ ಪೂರಾ ಬುಕ್ಸಿಂದ ಹಿಡಿದು ಅಲ್ಲಿರೋ ಕೊಟ್ಟಿರುವಂಥ ಮೆಟೀರಿಯಲ್ಸ್ ಎಲ್ಲ ನೆಂದೋಗಿ ಮಕ್ಕಳು ಕೂರಕ್ಕಾಗಲ್ಲ, ಅಂಥ ಪರಿಸ್ಥಿತಿ ಇದೆ. ಆಮೇಲೆ ಅಲ್ಲಿ ಇರುವಂಥ ಮಕ್ಕಳು ತುಂಬ ಬ್ರಿಲಿಯಂಟ್ಸ್ ಇದ್ದಾರೆ. ಮತ್ತು 80 ಮಕ್ಕಳಿದೆ ನಮ್ಮಲ್ಲಿ. 15 ಸ್ಕೂಲ್ಗೆ ನಾವು ಒಂದು ಗೌರ್ಮೆಂಟ್ ಸ್ಕೂಲ್ ನಡೆಸ್ತಾ ಇದ್ದಾರೆ. ಮತ್ತು ಇನ್ನೊಂದೇನಾಗ್ತಾ ಇದೆ ಅಂದರೆ, ಇವತ್ತು ಮುಚ್ಚುವಂಥ ಪರಿಸ್ಥಿತಿಲಿ ಇದೆ ಕನ್ನಡ ಶಾಲೆಗಳು. ಇಲ್ಲಿ 80 ಇರುವಂಥ ಮಕ್ಕಳುಗಳಿಗೆ ಮೂಲ ಇದೇ ಇಲ್ಲ ಅದಕ್ಕೆ. ಅದರಿಂದ ನನ್ನ ಮನಸ್ಸು ಇದರಿಂದ ನೋಡಿ ಅದನ್ನು ಒಂದು 25,000 ರೂಪಾಯಿ ನನ್ನ ಇದರಿಂದ ಅಮೌಂಟನ್ನು ಕೊಟ್ಟಿದ್ದೀನಿ. ನನ್ನನ್ನು ನೋಡಿ ಸೇಟು ಕಾಳಪ್ಪರವರು 11,000 ರೂಪಾಯಿನ ಕೊಟ್ಟಿದ್ದಾರೆ. ನಮ್ಮಿಬ್ಬರನ್ನ ನೋಡಿ AG ಅವರು 10,000 ರೂಪಾಯಿ ಕೊಟ್ಟಿದ್ದಾರೆ. ಹಾಗೇನೆ ತಮ್ಮ ಮಾಧ್ಯಮದ ಮುಖಾಂತರ ಸಾಮಾಜಿಕ ಜಾಲತಾಣದಲ್ಲಿ ಇದು ವೈರಲ್ಲೇ ಆಗುವುದೇ ಆದರೆ ಆ ಸ್ಕೂಲ್ನ ಭೇಟಿ ನೀಡಿ ಕೊಡುವಂಥ ದಾನಿಗಳು ಯಾರಿದ್ದಾರೆ, ದಯವಿಟ್ಟು ಆ ಶಾಲೆಗೆ ಅಭಿವೃದ್ಧಿಗೆ ಹಣವನ್ನು ಕೊಡಿ ಅಂತ ಕೇಳ್ತಾ ನನ್ನ 2 ಮಾತುಗಳು. ಸರ್, ಹಾಗೇನೆ ನಿಮ್ಮ ರೋಟರಿ ಸಂಸ್ಥೆಯಿಂದನೇ ಜಿಲ್ಲಾ ಗವರ್ನರ್ ಒಂದು ಶಬ್ದ ಕೂಡ ಮಾಡಿದ್ರು. ಏನು ಒಂದು ಫಂಡ್ ಕೂಡ ನಾನು ಜವಾಬ್ದಾರಿಯಿಂದ ಕಳಿಸ್ತೀನಿ, CSR ಫಂಡ್ ಕೊಡಿಸ್ತೀನಿ ಅಂತ. ಆ ಫಂಡು ಫಾರ್ ಎಕ್ಸಾಂಪಲ್ ಈಗ ಮಲ್ಲಿಯೂರು ಫ್ಯಾಕ್ಟ್ರಿ ಇದೆ ಕೊಡಸ್ದು, ಅವರು ಒಂದು ಹಳ್ಳಿಗಳು ಶಾಲೆಗಳನ್ನ ದತ್ತು ಅಂತ ತಗೊಳ್ಳುವಂಥದ್ದು ಸ್ಕೀಮು CSR ಪ್ರಾಜೆಕ್ಟಲ್ಲಿ ಇದೆ. ಅಂಥದ್ದನ್ನು ತಗೊಂಡು ಬಂದು ನೀವು ತೋರಿಸಿ ಅಂತ ನಮಗೆ ಅದನ್ನು ಎಜುಕೇಟ್ ಮಾಡಿ ಅದಕ್ಕೆ ಏನು ಮಾಡಬೇಕು ಅನ್ನೋಂಥ ಸಲಹೆ ಸೂತ್ರವನ್ನು ಕೊಟ್ಟಿದ್ದಾರೆ. ಅವರೂ ಸಹ ನಾನು CSR ಪ್ರಾಜೆಕ್ಟು ಬೇರೆ ಕಂಪ್ನಿಯಿಂದ ಹುಡುಕಿ ನನ್ನ ಕೈಲಾಗದೆಷ್ಟು ನೋಡ್ತೀನಿ ಅಂತ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಖಂಡಿತ ಸರ್. ಹಾಗೇನೆ ಈ ವರ್ಷದ ಸೇವಾ ಚಟುವಟಿಕೆಗಳು ತುಂಬಾ ಬ್ರಾಡಾಗಿ ಕೂಡ ಇತ್ತು. ತುಂಬಾ ದೊಡ್ಡ ಸೇವಾ ಚಟುವಟಿಕೆಗಳನ್ನ ವರ್ಷ ಪೂರ್ತಿ ಕೂಡ ಮಾಡಿದ್ದೀರಾ. ಹಾಗಾಗಿ ಏನು ಅನಿಸುತ್ತೆ ಸರ್? ಸರ್, ಇವತ್ತು ನನ್ನ ಕ್ಲಬ್ ವತಿಯಿಂದ ಆಲ್ಮೋಸ್ಟ್ ಸ್ವಂತ ಖರ್ಚಿಂದ ನಾನು 5 ಲಕ್ಷ ರೂಪಾಯಿ ಮೇಲೆ ನಾನು ಖರ್ಚು ಮಾಡಿದ್ದೀನಿ. ನಾನು ಯಾರ್ದು ಒಂದು ಇದರಲ್ಲಿ ಇಲ್ಲ, ನನ್ನ ಒಂದು ವೈಯಕ್ತಿಕ ಅಮೌಂಟನ್ನು ಇವತ್ತು ನಾನು ಖರ್ಚು ಮಾಡಿದ್ದೀನಿ. ಏನು ಅಂತ ಅಂದರೆ, ದುಡ್ಡನ್ನು ಯಾರೂ ಹೊತ್ಕೊಂಡಂತೂ ಹೋಗಲ್ಲ, ಅದನ್ನು ತಗೊಂಡು ಹೋಗೋಕ್ಕಾಗೋದಿಲ್ಲ. ಸೊ ನನಗೆ ಸ್ವರ್ಗ ಸಿಗಲಿ ಅನ್ನೋ ಒಂದೇ ಒಂದು ಆಸೆ. ಆ ಒಂದು ಇದರಲ್ಲಿ ಮನುಷ್ಯತ್ವಕ್ಕೆ ಮನುಷ್ಯನೇ ಆಗಬೇಕು ಅನ್ನೋದು ಇಚ್ಛೆ ಸರ್. ಈ ಕ್ಷಣದಲ್ಲಿ ನಾನು ಯಾವತ್ತೂ ಕೂಡ ನೆನೆಯುವಂಥ ಪರ್ಸನ್ ಕೂಡ ನಾನು ಯಾವತ್ತೂ ನೆನೆಸ್ತೀನಿ ನಮ್ಮ ಬಸವಣ್ಣವ್ರನ್ನ. ಅವರ ಒಂದು ಎಲ್ಲ ಧನ್ಯತಾ ಮನೋಭಾವನೆ ನಿಮ್ಮ ಹತ್ರ ಇದೆ. ತಂದೆಯನ್ನು ನೆನೆಯೋದಾದರೆ ಸರ್, ಅವರು ಸಹ ಮೃದುವಂಥ ವ್ಯಕ್ತಿ. ಅವರು ಸಹ ದಾನ ಧರ್ಮಗಳನ್ನ ಮಾಡಿದ್ದಾರೆ. ಅವ್ರ ಮಕ್ಕಳಾದವರು ನಾವು ಅದೇ ದಾರಿಯಲ್ಲೇ ನಡೀತೀವಿ ಸರ್. ಥ್ಯಾಂಕ್ ಯು.